100 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ ಇಷ್ಟು ಮಟ್ಟಿಗೆ ಭೀಕರ ಬಲಗಾಲ ಮತ್ತು ಅನಾವೃಷ್ಟಿ ಬಂದಿರಲಿಲ್ಲ ಅನ್ನೋದನ್ನ ಹಿರಿಯರು ಹೇಳ್ತಾ ಇದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರದ ಅಂಕಿಅಂಶದ ಪ್ರಕಾರ 157 ತಾಲೂಕುಗಳಲ್ಲಿ ಅನಾವೃಷ್ಟಿಯಾಗಿದೆ, 14 ತಾಲೂಕುಗಳಲ್ಲಿ ಬರ ಆಗಿದೆ. 15 ದಿನದಲ್ಲಿ 36% ಮಳೆ ಕೊರತೆ ಆಗಿದೆ. ಅಂದ್ರೆ ನಾವು ನಿರೀಕ್ಷೆಗೆ ಯಾರೂ ಮಾಡಿರಲಿಲ್ಲ ಅಷ್ಟರ ಮಟ್ಟಿಗೆ ಇವತ್ತು ಬರ, ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಕರ್ನಾಟಕ ರಾಜ್ಯದಲ್ಲಿ ಆಗಿರೋದು ತುಂಬಾ ಗಂಭೀರದ ವಿಷಯ. ಕಳೆದ 3 ತಿಂಗಳಲ್ಲಿ ಏಪ್ರಿಲ್, ಮೇ, ಜೂನ್ ಕೊನೆ ತನಕ ರಾಜ್ಯ ಸರ್ಕಾರದ ಅಂಕಿಅಂಶದ ಪ್ರಕಾರ 31 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 31 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದ್ರು ಕೂಡ ಯಾವ ಅಧಿಕಾರಿಗಳು ಕೂಡ ರೈತರ ಜಮೀನುಗಳು ಹೋಗಿಲ್ಲ. ಮಾನ್ಯ ಪರಮೇಶ್ವರ್ ಅವರು DCM ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ನೆರವಿಗೆ ಬರಬೇಕು, NDRF ಅನುದಾನ ಬಿಡುಗಡೆ ಮಾಡಬೇಕು. ನಿಜ, ನಾನು ಇದನ್ನು ಒತ್ತಾಯ ಮಾಡ್ತೀನಿ, ಇದ್ರಾಗ ಅನುಮಾನ ಇಲ್ಲ. ಆದ್ರೆ ಕೇಂದ್ರ ಸರ್ಕಾರ ನೆರವು ಬರಬೇಕಾದ್ರೆ ಎಷ್ಟು ಬೆಳೆ ನಷ್ಟ ಆಗಿದೆ, ಇದು ನಿಮ್ಮ ಹತ್ರ ಸರ್ವೆನೇ ಆಗಿಲ್ಲ. ಎಷ್ಟು ಹಣ ಇದರಿಂದ ನಷ್ಟ ಆಗಿದೆ, ಬೆಳೆ ನಷ್ಟ ಆಗಿದೆ, ಈ ರಿಪೋರ್ಟೇ ನಿಮ್ಮ ಹತ್ರ ಇಲ್ಲ. ಕೇಂದ್ರ ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡೋದು ಇಷ್ಟೇ ಕೆಲಸನಾ? ಒಂದು ಪತ್ರ ಬರೆದಾಕ್ಬಿಟ್ರೆ ಮುಗ್ದೋತಾ? ಬರ, ಅತಿವೃಷ್ಟಿ, ಅನಾವೃಷ್ಟಿ ಮುಗ್ದೋಗತ್ತಾ? ಎಷ್ಟು ಮಟ್ಟಿಗೆ ರಾಜ್ಯದ ಸರ್ಕಾರ ಬೇಜವಾಬ್ದಾರಿ ಇದೆ ಅಂತಂದ್ರೆ ನಿಜಕ್ಕೂ ತುಂಬಾ ನೋವಾಗತ್ತೆ. 13 ಜನ ಮಂತ್ರಿಗಳು ಆಗ್ಬಿಟ್ರು, ಮುಖ್ಯಮಂತ್ರಿಗಳು. ಆ ಮುಖ್ಯಮಂತ್ರಿ ಆಗಂತ ಸಂದರ್ಭದಲ್ಲಿ 4-5 ತಿಂಗಳು ಇದೇ ಸಮಸ್ಯೆ, ಚರ್ಚೆಗಳು. ಕೇಂದ್ರ ಡೆಲ್ಲಿಗೆ ಹೋಗೋದು, ಇಲ್ಲಿಗೆ ಬರೋದು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಕೊನೆ ತನಕ ಮುಂದುವರಿತಾರೆ. ಮುಂದಿನ ಚುನಾವಣೆ ಕೂಡ ಅವ್ರ ನೇತೃತ್ವದಲ್ಲಿ ಆಗುತ್ತೆ ಅಂತ ಸಿದ್ದರಾಮಯ್ಯನ ಫಾಲೋಯರ್ಸು, ಸಿದ್ದರಾಮಯ್ಯನ ಮಗ ಅವರೇ ಹೇಳ್ತಾ ಇದ್ದಿದ್ದು. ಇನ್ನು ಉಳಿದವರೆಲ್ಲರೂ ಕೂಡ ಕೇಂದ್ರ ನಾಯಕರು, ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ಳಂತ ಆ ತೀರ್ಮಾನಕ್ಕೆ ನಾವು ಬದ್ಧ. ಈ ಹೇಳಿಕೆ ಒಳಗೇನೆ ಅತ್ಲಾಗ ಒಂದು 5-6 ತಿಂಗಳು ಕಳೆದೋತು. ಇವರೇನೋ ಮುಖ್ಯಮಂತ್ರಿ ಆದ್ರು. ಮುಖ್ಯಮಂತ್ರಿ ಇದ್ದ ಇವತ್ತಿನ ತನಕನೂ ಕೂಡ ಕ್ಯಾಬಿನೆಟ್ನೇ ಪೂರ್ಣ ಮಾಡಕ್ ಇವ್ರಿಗಾಗಿಲ್ಲ. ಉಸ್ತುವಾರಿ ಸಚಿವರುಗಳು ಇದ್ದಿದ್ರೆ ಅವ್ರುಗಳಾರು ಆ ಜಿಲ್ಲೆಗಳಿಗೆ ಹೋಗ್ಬೇಕಾಗಿತ್ತು. ಆ ಜಿಲ್ಲೆ ಹೋಗಿ ಎಷ್ಟರ ಮಟ್ಟಿಗೆ ಮಳೆ ಬಂದಿದೆ, ಎಷ್ಟು ಬೆಳೆ ನಷ್ಟ ಆಗಿದೆ, ಅಧಿಕಾರಿಗಳು ಕರ್ಕೊಂಡು ಅವರು ಹೋಗ್ಬೋದಿತ್ತು, ಶಾಸಕರುಗಳು ಕರ್ಕೊಂಡು ಅವರು ಹೋಗ್ಬೋದಿತ್ತು. ಜನ ಇವ್ರು 136 ಸೀಟ್ ಕೊಟ್ಟು ತಪ್ಪು ಮಾಡಿದ್ವಿ ನಾವು ಅನ್ನಂತ ಒಂದು ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಂದಿದೆ. ಮುಖ್ಯಮಂತ್ರಿಗಳು ಬೆಂಗಳೂರು ಬಿಟ್ಟು ಹೊರಗಿಲ್ಲ. ಅಕಸ್ಮಾತ್ ಸಮಯ ಉಳಿದ್ರೆ ಡೆಲ್ಲಿಗೆ ಹೋಗಿ ಬರೋದು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ದೃಷ್ಟಿಯಿಂದ. ಕೇಂದ್ರ ನಾಯಕರು ಇವ್ರನ್ನ ಲೆಕ್ಕದಾಗೆ ಇಟ್ಕೊಂಡಿಲ್ಲ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಬಹಳ ವಿಚಿತ್ರವಾದ ಹೇಳಿಕೆ. AICC ಅಧ್ಯಕ್ಷರು ಸಂಪುಟ ವಿಸ್ತರಣೆ ಬಗ್ಗೆ ನಾನೇನು ಹೇಳೋದು? ನಾನು ನನ್ನ ಖಾಸಗಿ ಕೆಲಸದ ಮೇಲೆ ಬೆಂಗಳೂರು ಬಂದಿದ್ದೇನೆ, ಸದ್ಯಕ್ಕೆ ಆಸ್ಪತ್ರೆಗೆ ಹೋಗ್ತಿದ್ದೇನೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಚಾರದ ಬಗ್ಗೆ ಈಗ ನಾನೇನು ಹೇಳಲಿ? ನಾನು ಇಲ್ಲಿದ್ದೇನೆ ಅಷ್ಟೇವೇ, ನನಗೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ. ಡೆಲ್ಲಿಯಿಂದ ಬರ್ತಾರಲ್ಲ, ಬಂದವರನ್ನೇ ಕೇಳಿ. ಇದು ಪತ್ರಿಕೆಗಳಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು AIC ಅಧ್ಯಕ್ಷರು ಉದಯವಾಣಿನಲ್ಲಿ ಕೊಟ್ಟಂತ ಒಂದು ಏನ್ ಪದ ಹೇಳ್ಬೇಕು ಇದಕ್ಕೆ? ನಿಜಕ್ಕೂ ನಂಗೆ ನಾಚಿಕೆ ಆಗುತ್ತೆ. ಒಬ್ಬ AICC ಅಧ್ಯಕ್ಷರು ಕರ್ನಾಟಕ ರಾಜ್ಯರಾಗಿ ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ಮಾಡೋ ದಿಕ್ಕಿನಲ್ಲಿ ನನಗೇನೂ ಗೊತ್ತಿಲ್ಲ, ನಂಗೆ ಕೇಳ್ಬೇಡ್ರಿ, ಎಲ್ಲಿಂದ ಯಾರು ಬರ್ತಾರೋ ಅವ್ರು ಕೇಳಿ ಅಂತಂದ್ರೆ ಇದೊಂದು ಕಾಂಗ್ರೆಸ್ ಅನ್ನೋದು ಪಕ್ಷನ? ಇದು ಇದಕ್ಕೋಸ್ಕರ ಜನ ನಿಮ್ಗೆ ಓಟ್ ಕೊಟ್ರಾ? ರಿಪೋರ್ಟ್ ಅನೇಕ ಜಿಲ್ಲೆಗಳಲ್ಲಿ 81% ಬೆಳೆನೇ ನಾಶ ಆಗಿದೆ. 81% ಮಳೆ ಕೊರತೆ.
ಅನೇಕ ಜಿಲ್ಲೆಗಳಲ್ಲಿ, ಹಾವೇರಿ ಜಿಲ್ಲೆ, ಗದಗಲ್ಲಿ, ಆ ಕಡೆ ಭಾಗದಲ್ಲಿ ಬಿತ್ತನೆ ಎಲ್ಲ ಆಗಿ 1.5 ತಿಂಗಳಿಂದ ಆ ಮಳೆ ಇಲ್ದೇನೆ ಸಂಪೂರ್ಣ ಬಿತ್ತನೆ ನಾಶ ಆಗೋಗಿದೆ. ಬಹಳ ದುಃಖದಿಂದ ಹೇಳ್ತಾ ಇದ್ದೇನೆ. ಯಾರು ತಗೋಬೇಕು ರೈತ? ಈ ಹಸುನ ದನನ ಇದನ್ನ ಮಾರಾಟಕ್ಕೆ ಅಂತ ಅಂದ್ಕೊಂಡು ಕೆಲವು ಕಡೆ ಜಾತ್ರೆ ಕರೀತಾರೆ. ಜಾತ್ರೆನಲ್ಲಿ ಆ ಹಸು, ಕರು, ಎತ್ತು ಎಲ್ಲ ತರ್ತಾರಲ್ಲ, ಅವಕ್ಕೆ ಹಿಡ್ಕೊಳಕ್ ಜಾಗಿಲ್ಲ, ನಮ್ ಕೈಯಲ್ಲಿ ಸಾಕಾಗಲ್ಲ ಅಂತ ಮಾರಾಟಕ್ಕೆಲ್ಲ ರೈತರು ತರ್ತಾ ಇದ್ದಾರೆ. 1.5 ಲಕ್ಷ 2 ಲಕ್ಷ ರೂಪಾಯಿ ಬೆಲೆ ಬಾಳಂತ ರಾಸುಗಳಿಗೆ 50,000 ರೂಪಾಯಿ ಕೇಳೋರಿಲ್ಲ. ಕಣ್ಣೀರ್ ಹಾಕೊಂಡು ರೈತರು ಅದು ಮಾರಾಟ ಮಾಡ್ತಿದ್ದಾರೆ. ಆ ಹಸು, ಆ ಒಂದು ಎತ್ತುಗಳನ್ನ ಎಷ್ಟಕ್ಕಾರ ಅಷ್ಟು ಕೋಲಿ ಅಂತ ಕೊಟ್ಟೋಗಿ ಇಷ್ಟಪಡ್ತಿದ್ದಾರೆ. ಕಸಾಯಿ ಖಾನೆ ತಗೊಂಡವ್ರಿಗೆ ಹಬ್ಬ. ಇಷ್ಟು ಬೇಜವಾಬ್ದಾರಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಾವು ಕಂಡಿರಲಿಲ್ಲ. ಆ ರೈತರ ಹಸುಗಳಿಗೆ, ಜಾನುವಾರುಗಳಿಗೆ ಮೇವಿಲ್ಲ, ಹಸಿ ಮೇವಿಲ್ಲ, ಒಣಮೇವು ಇಲ್ಲ. ಇಂಥ ಒಂದು ಪರಿಸ್ಥಿತಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಬಂದಿರಲಿಲ್ಲ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಈಗ ನಾನು ಹೇಳೋದು ಇಷ್ಟೇನೆ, ರಾಜ್ಯ ಸಚಿವ ಸಂಪುಟ ಯಾವಾಗ ಆಗತ್ತೆ ಗೊತ್ತಿಲ್ಲ. ಮುಂಚೆ ಹೇಳಿದ್ರು ಅಧಿವೇಶನದ ಮುಂಚೆ ಆಗಲ್ಲ, ಅಧಿವೇಶನ ಆದ್ಮೇಲೆ ಅಂತ. ಆ ರಾಜ್ಯದ ಉಸ್ತುವಾರಿ ಹೇಳ್ತಾರೆ, ಮರ್ಯಾದೆ ಉಳಿಸ್ಕೊಳಕ್ಕೆ ಅಧಿವೇಶನದ ಮುಂಚೆ ನಾವು ಮಾಡೇ ಮಾಡ್ತೀವಿ. ಇನ್ನು ಎಷ್ಟು ದಿನ ಅದೇ ಅಧಿವೇಶನಕ್ಕೆ? ಏನ್ ನಿಮ್ಗೆ ತೊಂದರೆ? ಪತ್ರಿಕೆಗಳು ಬರ್ತಾ ಇದೆ, ಸಿದ್ದರಾಮಯ್ಯನವ್ರದ್ದು ಒಂದು ಲಿಸ್ಟು, ಮಂತ್ರಿಗಳಾಗೋದಕ್ಕಿಂತ ಒಂದು ಲಿಸ್ಟು, ಡಿ.ಕೆ. ಶಿವಕುಮಾರ್ ಒಂದು ಪಟ್ಟಿ. ಇದು ಕಾಂಗ್ರೆಸ್ ಪಕ್ಷನಾ? ಡಿ.ಕೆ. ಶಿವಕುಮಾರ್ ಬರ್ಕೊಟ್ಬಿಡಿ, ಇಲ್ಲ ಸಿದ್ದರಾಮಯ್ಯ ಬರ್ಕೊಟ್ಬಿಡಿ. ಕೇಂದ್ರ ನಾಯಕರು ಹೈಕಮಾಂಡ್ ತೀರ್ಮಾನಗಳು ಬದ್ಧ ಅಂತ ಹೇಳ್ತಿದ್ರಲ್ಲ, ಹೈಕಮಾಂಡ್ ಇವರಿಬ್ಬರನ್ನು ಕೂರ್ಸ್ಕೊಂಡು ತಲೆ ಮೇಲೆ ತಟ್ಟಿ ಒಪ್ಕೊಳ್ಳಿ ಇದನ್ನ ಅಂತ ಹೇಳಕ್ ಬರೋಲ್ಲ ಇವ್ರಿಗೆ. ಕ್ಯಾಬಿನೆಟ್ ಇನ್ನು ಎಕ್ಸ್ಪ್ಯಾಂಡ್ ಮಾಡಕ್ ಆಗಲ್ಲ ಅಂತಂದ್ರೆ ಇನ್ನೆಂತ ಆಡಳಿತ ಕೊಡ್ತೀರಿ ನೀವು? ರಾಹುಲ್ ಗಾಂಧಿ ಮೇಲೆ ಹಾಕ್ತಾ ಇದ್ದಾರೆ, ಯುವಕರಿಗೆ ಅವಕಾಶ ಕೊಡ್ಬೇಕು. ಇವ್ರು ಕೊಡಂತ ಎಲ್ಲ ಪಟ್ಟಿನ ಅವ್ರು ಕಿತ್ತು ಬಿಸಾಕ್ತಾ ಇದಾರೆ, ಲೆಕ್ಕಕ್ಕೆ ಇಟ್ಕೊಳಲ್ಲ. ಯುವಕರಿಗೆ ಅವಕಾಶ ಕೊಡಿ. ನೀವು ಯುವಕರಿಗೆ ಕೊಡ್ತಿರೋ, ಮುದುಕರಿಗೆ ಕೊಡ್ತಿರೋ, ನೀವ್ ಯಾರಿಗಾರ ಕೊಡಿ. ಇನ್ನು 1.5 ವರ್ಷ ಅಧಿಕಾರ ನೀವು ಮಾಡ್ಬೇಕಲ್ಲ. ಅಧಿಕಾರ ಮಾಡೋದಿಕ್ಕೆ ಜನ ನಿಮ್ಗೆ ಅಧಿಕಾರ ಮಾಡೋಕ್ಕೋಸ್ಕರ ಕೊಟ್ಟಿರ್ಬೇಕಾದ್ರೆ ಇನ್ನು 1.5 ವರ್ಷ ಕ್ಯಾಬಿನೆಟ್ ತಕ್ಷಣ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ ಅದನ್ನ ಜನಗಳ ಹತ್ರ ಹೋಗಿ ಜನರ ಸಂಕಷ್ಟಗಳು ಕೇಳ್ಕೊಳ್ಳಿ. ಸಂಪೂರ್ಣ ಬಿಡದಿ 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 ಬಿಡದಿ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ರಾಜ್ಯದ ಜನರ ಹಿತದೃಷ್ಟಿಯಿಂದ ಸರ್ಕಾರ ಇರೋದು. ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ನೀರನ್ನ ಪೋಲ್ ಮಾಡಬೇಡಿ. ಸಿಂಗ್ಟಾಲೂರು ನೋಡ್ಕೊಂಡ್ ಬನ್ನಿ, ಗದಗ ಜಿಲ್ಲೆಯಲ್ಲಿ. ಶಿವಮೊಗ್ಗದಿಂದ ಹೋಗ್ತಾರಂತ ತುಂಗಾ ನೀರು, ತುಂಗಭದ್ರಾ ನೀರು ಅಲ್ಲಿ ಸಿಂಗ್ಟಾಲೂರು ನೀರಾವರಿ ಜಾಗದಲ್ಲಿ ಒಂದಿಷ್ಟು ಸ್ಟೋರ್ ಮಾಡಿದ್ರು. ಈಗ ನೀರಾವರಿಗೆ ಕಿತ್ಕೊಂಡೋಗಿದೆ ಅದು. ಕಂಪ್ಲೀಟ್ ನೀರು ಪೋಲು, ಹತ್ತತ್ರ 3.5 TMC ನೀರು. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಒಂದು ಸರ್ಕಾರ ಬದುಕಿದ್ರೆ ತಾನೇ ಇದಕ್ಕೆಲ್ಲ ಗಮನ ಕೊಡೋದು. ನಾನು ಅದಕ್ಕೋಸ್ಕರ ತುಂಬಾ ನೊಂದು ಹೇಳ್ತೇನೆ, ಜನ ದಂಗೆ ಹೇಳೋಕ್ಕಿಂತ ಮುಂಚೆ ತಕ್ಷಣ ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡಿ ಇದನ್ನು ಜನರ ಒಂದು ಸಮಸ್ಯೆಗಳು ಪರಿಹಾರ ಮಾಡೋ ದಿಕ್ಕಿನಲ್ಲಿ ಗಮನ ಕೊಡಬೇಕು. ಮತ್ತು ರೈತರ ಜಮೀನುಗಳಿಗೆ ಹೋಗಿ ಇಡೀ ರಾಜ್ಯದಲ್ಲಿ ಎಲ್ಲಿ ಅತಿವೃಷ್ಟಿ ಇದೆ, ಎಲ್ಲಿ ಅನಾವೃಷ್ಟಿ ಆಗಿದೆ, ಎಷ್ಟು ಬೆಳೆ ನಷ್ಟ ಆಗಿದೆ, ಇದನ್ನೆಲ್ಲವೂ ಸರ್ವೆ ಮಾಡಿಸಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿ. ಕೇಂದ್ರ ಸರ್ಕಾರಕ್ಕೂ ನಾನು ಒತ್ತಾಯ ಮಾಡ್ತೇನೆ, ಈ ದಿಕ್ಕಿನಲ್ಲಿ ನೀವು NDRF ನ ಹಣವನ್ನು ದಯವಿಟ್ಟು ಬೇಗ ಕಳಿಸಿ. NDRF ಮಾನದಂಡ ಮುಂಚೆಯಿಂದನೂ ಸರಿ ಇಲ್ಲ, ಸತ್ಯ ಜಿಲ್ಲಾಧಿಕಾರಿಗಳು ಹೇಳಿರೋದು. ಆದ್ರೆ ಇವತ್ತು ಇಡೀ ದೇಶದಲ್ಲಿ ಈ ಒಂದು NDRF ಎಲ್ಲಾ ಬೆಳೆಗಳಿಗೂ ಕೂಡ ಜಾಸ್ತಿ ಮಾಡಲೇಬೇಕು. ಆ ದಿಕ್ಕಲ್ಲಿ ಕೇಂದ್ರ ಸರ್ಕಾರ ಗಮನ ಹರಿಸಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ.
ಇಲ್ಲ ಅಂತಂದ್ರೆ ರೈತ ಹಾಳಾಗೋಗ್ತಾನೆ. ಅನೇಕ ಬಾರಿ ಇವಾಗಿನ ಪ್ರಶ್ನೆ ಇಲ್ಲ, ನಾನು ಜಿಲ್ಲಾ ಉಸ್ತುವಾರಿ ಸಚಿವ ಆದಾಗ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆ ಬಂತು. ಮಳೆ ಬಂದಂತ ಸಂದರ್ಭದಲ್ಲಿ ಇಡೀ ಜಿಲ್ಲೆ ಪ್ರವಾಸ ಮಾಡಿದ್ವಿ. ಎಲ್ಲಾ ಅಡಿಕೆ ಮರಗಳು ಒಂದು ಗೂಟ ನೆಟ್ಟಂಗಿತ್ತು, ಎಲ್ಲ ಮರ ಕಿತ್ಕೊಂಡೋಗಿತ್ತು. ಮೇಲ್ಗಡೆ ಯಾವುದೇ ಎಲೆ ಇರಲಿಲ್ಲ. ಒಂದು ಅಡಿಕೆಗಳು ಹಿಂಗ ಅಂದ್ರೆ ಹುಳ ಬಿದ್ದಂಗೆ ಬೀಳೋದು ಅಡಿಕೆ ಮರಗಳು, ಈ ಅಡಿಕೆ ವಸ್ತುಗಳು. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಅವ್ರು ಜಿಲ್ಲಾಧಿಕಾರಿಗಳು ಹೇಳಿದ್ ಸರಿ ಇದೆ. ರಾಜ್ಯ ಸರ್ಕಾರ ಇದನ್ನು ರೆಕಮೆಂಡ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಲಿ. ಕೇಂದ್ರ ಸರ್ಕಾರ ಕೂಡ ಆ ಎಲ್ಲಾ ಮರಗಳಿಗೆ ಹೆಚ್ಚಿನ NDRF ನ ಹೆಚ್ಚಿನ ಹಣವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಲಿ.